Hello friends, I am Dr. Vaishak, Director and Senior Radiologist at Kanva Diagnostic Services. Previous two snippets alli ನಾವು what are the how do you prepare for MRI and what happens during the scan of MRI ಅಂತ ಮಾಹಿತಿ ತಿಳ್ಕೊಂಡ್ವಿ. ಇವಾಗ ಯೂಶಲಿ MRI ಏನಕ್ಕೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಕಾಮನ್ ಆಗಿ MRI ಬ್ರೈನ್ ಅಂಡ್ MRI ಸ್ಪೈನ್ ಇದೇನಕ್ಕೆ ಮಾಡ್ತಾರೆ? ಬ್ರೈನು ಏನಾದ್ರೂ ಬ್ರೈನ್ ಅಲ್ಲಿ ಏನಾದ್ರೂ ರಕ್ತ ಕಮ್ಮಿ ಆಗಿ ಬ್ರೈನಿಗೆ ಡ್ಯಾಮೇಜ್ ಆಗಿದೆಯಾ, ಸ್ಪೈನ್ ಅಲ್ಲಿ ಡಿಸ್ಕ್ ಆಚೆ ಬಂದಿದ್ಯಾ, ಇವೆರಡಕ್ಕೆ MRI ಇಸ್ ದ ಬೆಸ್ಟ್ ಮೊಡಾಲಿಟಿ ಆಫ್ ಚಾಯ್ಸ್. ಸ್ಪೈನಲ್ ಕಾರ್ಡ್ ಅಂದ್ರೆ ನಿಮ್ಮ ಬೆನ್ಮೂಳೆಯಿಂದ ಡಿಸ್ಕ್ ಆಚೆ ಬಂದು ನೋವು ಬರ್ತಿದ್ಯಾ, ಅಥವಾ ಬ್ರೈನ್ ಅಲ್ಲಿ ರಕ್ತ ಕಮ್ಮಿ ಆಗಿ ಬ್ರೈನ್ಗೆ ಏನಾದ್ರೂ ಡ್ಯಾಮೇಜ್ ಆಗಿದೆ ಅಂತ ನೋಡೋದಿಕ್ಕೆ. ಬೇರೆ ಪಾರ್ಟ್ಸ್ಗೂ MRI ನೀ ಜಾಯಿಂಟ್ಸ್ಗೆ, ಶೋಲ್ಡರ್ ಜಾಯಿಂಟು, ನೀ ಜಾಯಿಂಟು, ಇದರಲ್ಲಿ ಲಿಗಮೆಂಟ್ ಇಂಜುರಿ ಆಗಿದೆಯಾ ಅಥವಾ ಬೋನ್ ಇಂಜುರಿ ಆಗಿದೆಯಾ, ಇದೆಲ್ಲದಕ್ಕೆ ನೋಡಕ್ಕೆ MRI ಎಕ್ಸ್ಕ್ಲೂಸಿವ್, ಬೇರೆ ಯಾವ್ದ್ರಲ್ಲೂ ಗೊತ್ತಾಗೋದಿಲ್ಲ. ಅಬ್ಡೊಮೆನ್ ಅಲ್ಲಿ ಕಲ್ಗಳು, ಪಿತ್ತಕೋಶದ ಕಲ್ಗಳು ನೋಡಕ್ಕೆ, ಅಥವಾ ಪಿತ್ತಕೋಶದಿಂದ ಆಚೆ ಬರೋ ಒಂದು ಟ್ಯೂಬ್ ಅಲ್ಲಿ ಕಲ್ಲಿದ್ಯಾ ಅಂತ ನೋಡೋದಕ್ಕೆ ಬೇರೆ ಬೇರೆ ಅಬ್ಡೊಮೆನ್ ಅಲ್ಲೂ ಮಾಡ್ಬೋದು. ಯಾವ್ದ್ರಲ್ಲಿ ಜಾಸ್ತಿ MRI ಮಾಡೋದಿಲ್ಲ ಅಂತ ಅಂದ್ರೆ ಚೆಸ್ಟ್ ಅಂಡ್ ಥೊರಾಕ್ಸ್. ಅದರಲ್ಲಿ ಲಂಗ್ಸ್ ನೋಡೋದಕ್ಕೆ CT ಪ್ರಿಫರ್ ಮಾಡ್ತಾರೆ, MRI ಮಾಡೋದಿಲ್ಲ. MRI ಅಲ್ಲಿ ಮೂವ್ಮೆಂಟ್ ಪೇಷಂಟ್ ಮಾಡ್ದಂಗೆ ನೋಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಮೂವ್ಮೆಂಟ್ ತುಂಬಾ ಆದಷ್ಟು ಇಮೇಜ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಟೈಮ್ ತಗೊಳುತ್ತೆ. ಒಂದ್ ಸ್ಟಡಿಗೆ ಒಂದು ಅರ್ಧ ಗಂಟೆ, 20 ನಿಮಿಷದಿಂದ ಅರ್ಧ ಗಂಟೆ ತಗೊಳುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.